ಕೊನೆಯ ಪ್ರಿಸ್ಕ್ರಿಪ್ಷನ್. ಒಂದು ಸಣ್ಣ ಪಟ್ಟಣದ ಆಸ್ಪತ್ರೆಯಲ್ಲಿ ಮೆಹ್ರಾ ಎಂಬ ವೈದ್ಯ ಇದ್ದರು. ಅವರು ಮರದ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟ ವಿಶೇಷ ಔಷಧದಿಂದ ಯಾವುದೇ ಕಾಯಿಲೆಯನ್ನು ಗುಣಪಡಿಸುವಲ್ಲಿ ಪ್ರಸಿದ್ಧರಾಗಿದ್ದರು. ರೋಗಿಗಳು ಕೇವಲ ಒಂದು ಮಾತ್ರೆ ತೆಗೆದುಕೊಂಡ ನಂತರ ರಾತ್ರಿ ಇಡೀ ಚೇತರಿಸಿಕೊಳ್ಳುತ್ತಾರೆ ಎಂದು ಪ್ರತಿಜ್ಞೆ ಮಾಡಿದರು. ಆದರೆ ಅವರಿಗೆ ಔಷಧಿ ಎಲ್ಲಿಂದ ಬಂತು ಎಂದು ಯಾರಿಗೂ ತಿಳಿದಿರಲಿಲ್ಲ. ಒಂದು ರಾತ್ರಿ ಒಬ್ಬ ಯುವ ನರ್ಸ್ ತಡವಾಗಿ ಅಲ್ಲಿಯೇ ಇದ್ದಾಗ ಡಾಕ್ಟರ್ ಮೆಹ್ರಾ ಶವಾಗಾರಕ್ಕೆ ಪ್ರವೇಶಿಸುವುದನ್ನು ನೋಡಿದರು. ಅವರು ಮರದ ಪೆಟ್ಟಿಗೆಯನ್ನು ತೆರೆದು ತೀಕ್ಷ್ಣವಾದ ಚಿಕ್ಕ ಚಾಕನ್ನು ತೆಗೆದುಕೊಂಡು ಸತ್ತವರ ದೇಹದಿಂದ ತುಂಡುಗಳನ್ನು ಕತ್ತರಿಸಲು ಪ್ರಾರಂಭಿಸಿದರು. ಅವರು ಮಾಂಸವನ್ನು ಗಾಢ ದ್ರವದೊಂದಿಗೆ ಬೆರೆಸಿ ವಿಚಿತ್ರವಾದ ಮಂತ್ರಗಳನ್ನು ಪಿಸುಗುಟ್ಟಿದರು. ಮಿಶ್ರಣವು ಸಣ್ಣ ಕಪ್ಪು ಮಾತ್ರೆಗಳಾಗಿ ಗಟ್ಟಿಯಾಗುತ್ತದೆ. ಅವನು ತನ್ನ ರೋಗಿಗಳಿಗೆ ನೀಡಿದ ಅದೇ ಔಷಧ. ನರ್ಸ್ ಗಾಬರಿಗೊಂಡಳು, ಆದರೆ ಮೌನವಾಗಿದ್ದಳು. ಕೆಲವು ವಾರಗಳ ನಂತರ ಮಾತ್ರೆಗಳನ್ನು ತೆಗೆದುಕೊಂಡ ಜನರು ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸಿದರು. ಅವರು ಮಧ್ಯರಾತ್ರಿಯಲ್ಲಿ ಎಚ್ಚರಗೊಂಡು ಗೋಡೆಗಳನ್ನು ದಿಟ್ಟಿಸುತ್ತಾ ಸತ್ತವರ ಹೆಸರುಗಳನ್ನು ಪಿಸುಗುಟ್ಟುತ್ತಿದ್ದರು. ಕೆಲವರು ಕಾಣದ ಶಕ್ತಿಯಿಂದ ಎಳೆಯಲ್ಪಟ್ಟಂತೆ ಸಮಾಧಿಗಳನ್ನು ಅಗೆದರು. ನರ್ಸ್ ಪಟ್ಟಣಕ್ಕೆ ಎಚ್ಚರಿಕೆ ನೀಡಲು ಪ್ರಯತ್ನಿಸಿದರು, ಆದರೆ ಡಾಕ್ಟರ್ ಮೆಹ್ರಾ ಮೊದಲು ಅವಲ